ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 34, 1ನೇ ವಾಕ್ಯ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಕೀರ್ತನೆಗಾರ ಅಂತ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಇನ್ನೊಂದು ಭಾಷೆಯಲ್ಲಿ ನಾವು ನೋಡ್ತೀವಿ, ನಾನು ಎಲ್ಲ ಕಾಲದಲ್ಲೂ ನಾನು ಯೆಹೋವನನ್ನು ಕೊಂಡಾಡ್ತೇನೆ. ಅದರ ಅರ್ಥ, ಸನ್ನಿವೇಶ ಯಾವುದೇ ಆದರೂ ಸಹ ನಾನು ದೇವರನ್ನು ಕೊಂಡಾಡ್ತೇನೆ, ನಾನು ದೇವರನ್ನು ಆರಾಧನೆ ಮಾಡ್ತೀನಿ. ಅದು ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನವಾಗಿರಬೇಕು. ದಾವೀದನ ಈ ಒಂದು ಕೀರ್ತನೆಯ ಹಿನ್ನೆಲೆಯನ್ನು ನಾವಲ್ಲಿ ನೋಡ್ತೀವಿ. ದಾವೀದನು ಅಬೀಮೆಲೆಕನ ಎದುರಿನಲ್ಲಿ ಹುಚ್ಚನಂತೆ ತೋರ್ಪಡಿಸಿಕೊಂಡು ಅವನ ಬಳಿಯಿಂದ ಹೊರಡಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ. ದಾವೀದನನ್ನು ಕೊಲ್ಲುವುದಕ್ಕಾಗಿ ಪ್ಲ್ಯಾನ್ ಮಾಡಿದಾಗ ಹುಚ್ಚನ ಥರ ಆ್ಯಕ್ಟ್ ಮಾಡ್ತಾನೆ ಅವನಲ್ಲಿಂದ. ಆಗ ರಾಜ ಹೇಳ್ತಾನೆ, ನಮ್ಮ ಬಳಿಯಲ್ಲಿ ಹುಚ್ಚರು ಕಡಿಮೆ ಆಗಿದ್ದಾರೆ ಅಂತ ಇನ್ನೊಂದು ಹುಚ್ಚನ್ನು ಕರ್ಕೊಂಬಂದಿದ್ದೀರಾ, ಕಳಿಸ್ರಿ ಆಚೆಗೆ ಅವನನ್ನು ಅಂತ. ಹಾಗೆ ಇವನನ್ನು ಹೊರಗೆ ಕಳಿಸ್ಬಿಡ್ತಾರೆ, ತಪ್ಪಿಸ್ಕೊಂಡು ಬಿಡ್ತಾನೆ ಇವನು. ಆಗ ದೇವರಿಗೆ ಸ್ತೋತ್ರ ಮಾಡ್ತಾನೆ, ಇವನು ದೇವರನ್ನು ಆರಾಧನೆ ಮಾಡ್ತಾನೆ. ದೇವರ ಸನ್ನಿಧಾನದಲ್ಲಿ ಅವನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ, ನನ್ನ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ. ಕರ್ತನ ಸನ್ನಿಧಾನದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಸಹ ಎಡಬಿಡದೆ ದೇವರನ್ನು ಆರಾಧನೆ ಮಾಡುವಂಥ ವ್ಯಕ್ತಿಗಳಾಗಬೇಕು. ಎಲ್ಲ ಕಾಲದಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ಸಹ ಕರ್ತನನ್ನು ಆರಾಧಿಸುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗಬೇಕು. ಏನೇ ಸಮಸ್ಯೆ ಬರಲಿ, ಏನೇ ಇಕ್ಕಟ್ಟುಗಳು ಬರಲಿ, ಏನೇ ಕೊರತೆಗಳು ಬರಲಿ, ಸನ್ನಿವೇಶ ಎಷ್ಟೇ ಪ್ರತಿಕೂಲವಾಗಿ ಕಾಣಲ್ಪಟ್ಟರೂ ಸಹ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಆತನನ್ನು ನಾನು ಎಡಬಿಡದೆ ಕೊಂಡಾಡ್ತೀನಿ. ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುತ್ತೆ. ಯಾವಾಗಲೂ ಅಂತ ಹೇಳಿದ್ರೆ ಎಲ್ಲ ಸನ್ನಿವೇಶದಲ್ಲಿಯೂ, ಅದು ಕಷ್ಟದ ಸನ್ನಿವೇಶದಲ್ಲಿಯೋ, ವೇದನೆಯ ಸನ್ನಿವೇಶದಲ್ಲಿಯೋ, ನಿರಾಶೆಯ ಸನ್ನಿವೇಶದಲ್ಲಿಯೋ, ದುಃಖದ ಸನ್ನಿವೇಶದಲ್ಲಿಯೋ, ಎಲ್ಲ ಸಂದರ್ಭಗಳಲ್ಲಿಯೂ ಸಹ ಆತನ ಸ್ತೋತ್ರ ನನ್ನ ಬಾಯಲ್ಲಿರುತ್ತೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ, ನನ್ನ ಜೀವಿತದಲ್ಲಿ ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಸನ್ನಿವೇಶಗಳು ಬದಲಾಗುವ ರೀತಿಯಲ್ಲಿ ನಿನ್ನ ಮೇಲಿರುವಂತಹ ಭಯಭಕ್ತಿ ಬದಲಾಗಲ್ಲ, ಆರಾಧನೆ ಬದಲಾಗಲ್ಲ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಮಹಿಮೆಪಡಿಸ್ತೇನೆ, ನಿನ್ನನ್ನು ನಾನು ಘನಪಡಿಸ್ತೇನೆ. ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುತ್ತೆ. ಈ ದಿವಸ ಎಷ್ಟೋ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋಣ, ಎಷ್ಟೋ ಸಂದರ್ಭಗಳಲ್ಲಿ ನಾವು ದೇವರು ಒಳ್ಳೇದು ಮಾಡಿದಾಗ ಸ್ತೋತ್ರ ಮಾಡ್ತೀವಿ, ಕಷ್ಟ ಅಂತ ಬಂದಾಗ ದೇವರೇ ಯಾಕಿದು, ನನಗೆ ಯಾಕಿದು ಬರ್ತಾ ಇದೆ, ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯ ಶೋಧನೆ ಬರ್ತಾ ಇದೆ ಅಂತೇಳಿ ನಿರಾಶೆಯ ಮಾತುಗಳನ್ನು ಹೇಳುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಆದರೆ ನಿರಾಶೆಯ ಮಧ್ಯದಲ್ಲಿಯೂ ಸಹ ನಿರೀಕ್ಷೆಯ ಮಾತುಗಳನ್ನು ಹೇಳುವಂತಹ ವ್ಯಕ್ತಿಗಳಾಗಿ ದೇವರು ನಮ್ಮನ್ನು ಮಾರ್ಪಡಿಸಲಿ. ವೇದನೆ ಇದೆ, ಸನ್ನಿವೇಶಗಳು ಪ್ರತಿಕೂಲವಾಗಿದೆ, ಆದರೆ ಅದರ ನಡುವಿನಲ್ಲಿಯೂ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಂಬಿಕೆಯಿಂದ ನಾವು ಆತನ ಮುಖವನ್ನು ನೋಡಬೇಕು, ನಂಬಿಕೆಯಿಂದ ನಾವು ಆತನ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಕರ್ತನೆ, ನಾನು ಎಡಬಿಡದೆ ಕೊಂಡಾಡುವೆನು. ಎಡಬಿಡದೆ ಅನ್ನೋದಕ್ಕೆ ನಾವು ಇನ್ನೊಂದು ಅರ್ಥವನ್ನು ಇಂಗ್ಲೀಷಲ್ಲಿ ಓದುವಾಗ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಥೆಸಲೋನಿಕ ಪತ್ರಿಕೆಯಲ್ಲಿ ಓದ್ತೀವಿ. ಅಲ್ಲಿ ಇಂಗ್ಲೀಷಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಪ್ರೇ ವಿತೌಟ್ ಸೀಸಿಂಗ್ ಅಂತ. ಸೀಸಿಂಗ್ ಅಂದರೆ ನಾನ್ ಸ್ಟಾಪ್ ಆಗಿ ಪ್ರಾರ್ಥನೆ ಮಾಡಿ ಅಂತ. ಸ್ಟಾಪ್ ಆಗಬಾರ್ದು, ಇಂಜಿನ್ ಸೀಸ್ ಆಗೋಗಬಾರ್ದು, ನಾವು ಸ್ಟಾಪ್ ಮಾಡಬಾರ್ದು. ಅದರ ಅರ್ಥ ಇಲ್ಲಿ ಎಡಬಿಡದೆ ಕೊಂಡಾಡುವೇನು ಅಂತ ಹೇಳಿದ್ರೆ ನನ್ನ ಥ್ಯಾಂಕ್ಸ್ ಗಿವಿಂಗು ಅದು ಸ್ಟಾಪ್ ಆಗಬಾರ್ದು, ಸ್ತೋತ್ರ ಕಡಿಮೆ ಆಗಬಾರ್ದು, ಅದು ನಿಂತು ಹೋಗಬಾರ್ದು. ವಿತೌಟ್ ಸೀಸಿಂಗ್, ಪ್ರೈಸ್ ವಿತೌಟ್ ಸೀಸಿಂಗ್. ಅಲ್ಲಿ ಅವನು ಹೇಳ್ತಾನೆ, ಪೌಲ ಹೇಳ್ತಾನೆ, ಪ್ರೇ ವಿತೌಟ್ ಸೀಸಿಂಗ್ ಅಂತ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಇಲ್ಲಿ ದಾವೀದ ಹೇಳ್ತಾನೆ, ಐ ವಿಲ್ ಪ್ರೈಸ್ ವಿತೌಟ್ ಸೀಸಿಂಗ್. ನಾನು ನಿಲ್ಲಿಸಲ್ಲ, ಏನೇ ಸನ್ನಿವೇಶ ಬರಲಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ, ಎಲ್ಲದಕ್ಕೂ ನಾನು ಸ್ತೋತ್ರ ಮಾಡ್ತೀನಿ. ಯೋಬ ಒಂದು ಸರಿ ಹೇಳ್ತಾನೆ, ತನ್ನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗ, ನಷ್ಟ ಮಾತ್ರ ಅವನ ಜೀವಿತದಲ್ಲಿ ಉಂಟಾದಾಗ ಅವನು ಹೇಳುವಂಥ ಒಂದು ಮಾತು, ಯೆಹೋವನೇ
ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಿಯ ದೇವರ ಮಕ್ಕಳೇ, ಎಲ್ಲದಕ್ಕೂ ಸ್ತೋತ್ರ. ಮಕ್ಕಳು ಕೊಟ್ಟಾಗಲೂ ಸ್ತೋತ್ರ, ಮಕ್ಕಳನ್ನು ತೆಗೆದುಕೊಂಡಾಗಲೂ ಸ್ತೋತ್ರ, ಆಸ್ತಿ ಕೊಟ್ಟಾಗಲೂ ಸ್ತೋತ್ರ, ಆಸ್ತಿ ತೆಗೆದುಕೊಂಡಾಗಲೂ ಸ್ತೋತ್ರ, ಆರೋಗ್ಯ ಕೊಟ್ಟಾಗಲೂ ಸ್ತೋತ್ರ, ಆರೋಗ್ಯ ಹೋದಾಗಲೂ ಸ್ತೋತ್ರ. ಎಲ್ಲ ಸಮಯದಲ್ಲಿಯೂ ಸಹ ಸ್ತೋತ್ರ ಮಾಡುವಂತಹ ಒಂದು ಉನ್ನತವಾದ ಅನುಭವ ನನ್ನಲ್ಲಿ ನಿಮ್ಮಲ್ಲಿ ಇರೋದಾದರೆ ದೇವರು ನಮ್ಮನ್ನು ಮೆಚ್ಚುವನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ. ವಿತೌಟ್ ಸೀಸಿಂಗ್ ಐ ವಿಲ್ ಪ್ರೈಸ್ ಗಾಡ್. ಈ ದಿವಸ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಹೌದು ಸ್ವಾಮಿ, ನನ್ನ ಸ್ತೋತ್ರ ನಿಲ್ಲಲ್ಲ, ನನ್ನ ಆರಾಧನೆ ನಿಲ್ಲಲ್ಲ, ನಿನ್ನ ಮೇಲಿರುವಂಥ ಭಯಭಕ್ತಿ ನಿಲ್ಲಲ್ಲ ಎಂಬುದಾಗಿ ಹೇಳಿ ದೇವರಲ್ಲಿ ಆಶ್ರಯಿಸುವುದಾದರೆ ಖಂಡಿತವಾಗಿ ನಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರಾಗಿದ್ದಾನೆ. ದಾವೀದನನ್ನು ರಕ್ಷಿಸಿದಂತಹ ದೇವರು, ದಾವೀದನ ಸಂಗಡ ಇದ್ದಂತಹ ದೇವರು, ಆತನು ನಮ್ಮ ಸಂಗಡವೂ ಇರುವಂಥವನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ, ಎಡಬಿಡದೆ ನಿನ್ನನ್ನು ಕೊಂಡಾಡುವಂತೆ, ಎಡಬಿಡದೆ ನಿನ್ನನ್ನು ಘನಪಡಿಸುವಂತೆ, ನಿನ್ನ ಸಲ್ಲಿ ಪ್ರಾರ್ಥಿಸುವಂತೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.